ಆತ್ಮೀಯ ಸ್ಪರ್ಧಾ ಮಿತ್ರರೇ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ನೀವು ಹೇಗೆ ವಿಡಿಯೋವನ್ನು ಮಾಡಬೇಕು, ಅದು ಕಡಿಮೆ MB ಇರ್ತಕ್ಕಂತಹ ಒಂದು ವಿಡಿಯೋವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಗಣಿತ ತರಗತಿಗೆ ಅಥವಾ ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ನೀವು ಮೊದಲು PDF ಅನ್ನು ಮಾಡಿಕೊಂಡು ಮಾಡ್ಬೋದು. ಅಥವಾ ನಾರ್ಮಲ್ಲಾಗಿ ನೀವು ನಿಮ್ಮದೇ ಕ್ಯಾಮ್ರಾದಲ್ಲಿ, ಈಗ ನಾನು ನಿಮಗೆ ಇಲ್ಲಿ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ, ಇಲ್ಲಿ ಈ ಕ್ಯಾಮ್ರಾದಲ್ಲಿ ಮುಖಾಂತರನೇ ಮಾಡ್ಬೋದು. ಸೊ ಯಾವ ಥರ ನಮ್ಮ ಮೊಬೈಲಲ್ಲಿರೋ ಕ್ಯಾಮ್ರಾ ಯೂಸ್ ಮಾಡಿ ಮಾಡಬೇಕು ಅಂತ ಹೇಳಿದರೆ, ಅದಕ್ಕಾಗಿ ಕೆಲವೊಂದು ಸೆಟ್ಟಿಂಗ್ಸ್ ಇದ್ದಾವೆ. ಆ ಸೆಟ್ಟಿಂಗ್ಸನ್ನು ನಿಮಗೀಗ ತೋರಿಸ್ತೀನಿ. ಅದೇ ವಿಡಿಯೋ ಅದು 500 MBಗಿಂತ ಜಾಸ್ತಿ ಆಗಬಾರ್ದು. ಯಾಕೆಂದರೆ ಅದು ಲೆಂತ್ ಜಾಸ್ತಿ ಆಗುತ್ತೆ, ಡ್ಯೂರೇಷನ್ನು. ಸೊ ಅದನ್ನು ನಿಮಗೆ ನಾನು ತಿಳಿಸ್ತೀನಿ ಹೇಗೆ ಅಂತ. ಸೊ ಮೊದಲು ಕ್ಯಾಮ್ರಾವನ್ನು ಆನ್ ಮಾಡಿ ಅಲ್ಲಿ ಸೆಟ್ಟಿಂಗ್ಸನ್ನು ನೋಡ್ತಾ ಹೋಗಿ ನೀವು. ಇಲ್ಲಿ ಸೆಟ್ಟಿಂಗ್ಸಲ್ಲಿ ಸೊ ವಿಡಿಯೋ ಕ್ವಾಲಿಟಿ ಅಂತ ಏನಿದೆಯಲ್ಲ, ಸೊ ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದರೆ ದಟ್ ಮೀನ್ಸ್ ಇಲ್ಲಿ ಇದೇನಿದೆಯಲ್ಲ ಪಿಕ್ಚರ್ ಕ್ವಾಲಿಟಿ, ಇದನ್ನು ನೀವು ಮೊದಲು ಅದನ್ನು ವಿಡಿಯೋಕ್ಕೆ ಕನ್ವರ್ಟ್ ಮಾಡಿ, ಇಲ್ಲಿ ವಿಡಿಯೋಗೆ ಚೇಂಜ್ ಮಾಡ್ಕೊತೀನಿ ಅದನ್ನು. ಸೊ ನಾವು ಅದು ವಿಡಿಯೋ ಆಯ್ತೀಗ. ಸೊ ಈ ವಿಡಿಯೋವನ್ನು ನೀವು ಬದಲಾಯಿಸ್ಬೇಕಂತ ಹೇಳಿದರೆ ಕ್ವಾಲಿಟಿನ ಸೆಟ್ಟಿಂಗ್ಸ್ಗೆ ಹೋಗಿ, ಅದರಲ್ಲಿ ನೋಡಿ ಇಲ್ಲಿ ಈ ಆಪ್ಷನ್ಸಲ್ಲಿ ನೀವು ನಿಮ್ಮ ಮೊಬೈಲ್ ಯಾವಾಗಲೂ HD 1080p ಇರುತ್ತೆ, ಅಥವಾ HD 720p ಇರುತ್ತೆ. SD ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳಿದ್ದು 480. ಸೊ ಇದನ್ನು ನೀವು ಯಾವಾಗಲೂ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆಗ ನೀವು ಇಲ್ಲಿ ನೋಡ್ಬೋದು ವಿಡಿಯೋ ಡ್ಯೂರೇಷನ್ ನೋ ಲಿಮಿಟ್, ಇಲ್ಲಿ ವಿಡಿಯೋ ಕ್ವಾಲಿಟಿ 480p ಅಂತ ಇದೆ. ಸೊ ಇದನ್ನು ನೀವೇನು ಮಾಡೋದು ಅಂದರೆ, ನೀವು ಬರೆದಿರ್ತಕ್ಕಂಥದ್ದನ್ನು ಏನು ಮಾಡಬೇಕಾಗತ್ತೆ, ಸೊ ಬರೆದಿರುವಂಥ ಪೇಪರ್ಸನ್ನು ಹಿಡಿದು ಅದನ್ನು ನೀವು ವಿಡಿಯೋನ ಮಾಡಬೇಕಾಗತ್ತೆ. ಸೊ ವಿಡಿಯೋ ಮಾಡುವಾಗ ಬಹಳ ಇಂಪಾರ್ಟೆಂಟ್, ಈ ರೀತಿ ಹಿಡಿದ್ರೆ ನಿಮಗೆ ಅದು ವಿಡಿಯೋ ಕ್ಲಾರಿಟಿ ಇರೋದಿಲ್ಲ. ಈ ಥರ ಹಿಡಿದ್ರೆ ಅದು ನೋಡೋದಕ್ಕೆ ಅಂದರೆ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಇದೇನಾಗುತ್ತೆ, ವಿಡಿಯೋ ನಿಮ್ಮ ನೆರಳು ಬೀಳುತ್ತೆ, ಅದು ಇದಾಗುತ್ತೆ. ಸೊ ಅದನ್ನು ಇನ್ಸ್ಟೆಡ್ ನೋಡಿ, ನಾನೀಗ ಏನು ರೊಟೇಟ್ ಮಾಡ್ತಾ ಇದ್ದೀನಿ ನನ್ನ ಫೋನನ್ನು, ಈಗ ನೋಡಿ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಮೆಥಡ್. ಈ ಥರ ನೀವು ಬೆರಳನ್ನು ಇಟ್ಟು ಈ ಥರ ತೋರಿಸಿ ಯಾವುದೇ ಒಂದು ಪಾಠವನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನಂತರ ನೀವಿಲ್ಲಿ ಅದಕ್ಕೆ ಪಾಸ್ ಕೂಡ ಮಾಡ್ಬೋದು. ನಿಮಗೆ ಅದು ಗೊತ್ತಿರಲಿ, ವಿಡಿಯೋವನ್ನು ಪಾಸ್ ಮಾಡೋದು ಹೇಗೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಇದು ಒಂದು ಥರದ್ದು ವಿಡಿಯೋ ಮಾಡುವಂಥ ಒಂದು ವಿಧಾನ. ಅದನ್ನು ಬಿಟ್ಟರೆ ನಾನು ನಿಮಗೆ ಆಗಲೇ ಹೇಳಿದ್ದೆ, PDF ಅಲ್ಲಿ ಕೂಡ ಸ್ಕ್ಯಾನ್ ಮಾಡಿ ನಾವು ಮಾಡ್ಬೋದು ಅಂತ ಹೇಳಿ. ಅದನ್ನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿಕೊಂಡು, ಸೊ ಅದಕ್ಕೆ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಅಂದರೆ ವಿ ರೆಕಾರ್ಡರ್ ಏನು ಕಾಣಿಸ್ತಿದೆಯಲ್ಲ ಇದು. ಸೊ ಇದನ್ನು ನೀವು ಓಪನ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಮೊದಲು ಆ್ಯಡ್ ಬರುತ್ತೆ, ಅದನ್ನು ಬಿಡಿ. ಸೊ ಅದನ್ನು ಸ್ಕಿಪ್ ಮಾಡಬೇಕು. ಸ್ಕಿಪ್ ಮಾಡಿದಾದ್ಮೇಲೆ ನಿಮಗಿಲ್ಲಿ ಆ ವಿಡಿಯೋನ ಹೇಗೆ ಮಾಡಬೇಕು ಅಂತ ಮೊದಲು ಸೆಟ್ಟಿಂಗ್ಸನ್ನು ತೋರಿಸ್ಕೊಡ್ತೀನಿ. ಈ ಸೆಟ್ಟಿಂಗ್ಸ್ ನೋಡಿ, ಈ ಸೆಟ್ಟಿಂಗ್ಸಲ್ಲಿ ಏನಿರಬೇಕು ಅಂತ, ಈ ಸೆಟ್ಟಿಂಗ್ಸಲ್ಲಿ ಮೊದಲು ವಿಡಿಯೋ ಓರಿಯೆಂಟೇಷನ್ ಆಟೋ ಇಡಬೇಕು. ಯಾಕಂದರೆ ನೀವು ರೊಟೇಟ್ ಮಾಡಿದಾಗ ಅದು ರೊಟೇಟ್ ಆಗಬೇಕು. ಹಾಗೆ ವಿಡಿಯೋ ರೆಸಲ್ಯೂಷನ್ನು ನಾನು ಹೇಳಿದ 480p ಇಡಬೇಕು. ವಿಡಿಯೋ ಕ್ವಾಲಿಟಿ 5 Mbps ಇಡಬೇಕು, 5 ಮೆಗಾಪಿಕ್ಸೆಲ್ ಸಾಕು. ಸೊ ನೆಕ್ಸ್ಟು ಇನ್ನೇನಿದೆ ಅದನ್ನೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ. ಸೊ ಇಷ್ಟನ್ನು ನೀವು ಸೆಟ್ಟಿಂಗ್ಸ್ ಮಾಡಿಕೊಂಡು ನೀವು ವಿಡಿಯೋವನ್ನು ಮಾಡ್ಬೋದು. ಹೇಗೆ ಅಂತಂದರೆ, ನೀವು ಮೊದಲು ಕ್ಯಾಮ್ ಸ್ಕ್ಯಾನರನ್ನು ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಮೊಬೈಲಲ್ಲಿ. ಸೊ ಕ್ಯಾಮ್ ಸ್ಕ್ಯಾನರಲ್ಲಿ ಕಾಣಿಸ್ತಾ ಇದೆ ಇಮೇಜು. ಸೊ ಅದನ್ನು ಓಪನ್ ಮಾಡಿಕೊಂಡ್ರೆ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ. ನೀವು ಬರೆದಿರೋವಂತಹ ಒಂದು ಇದನ್ನು ಈ ಕ್ಯಾಮ್ರಾ ಏನಿದೆಯಲ್ಲ ಇದ್ರ ಮುಖಾಂತರ ಪ್ರೆಸ್ ಮಾಡಿ. ಸೊ ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆ ನೋಡಿ, ಅದೇ ಇರಲಿ, ಸೆಲೆಕ್ಷನ್ ಇರಲಿ. ನೋಡಿ ನಾನೀಗ ನೇರವಾಗಿ ಹಿಡಿದಿದ್ದೀನಿ ಕ್ಯಾಮ್ರಾನ. ಸೊ ಇದಕ್ಕೆ ಫ್ಲ್ಯಾಶ್ ಕೂಡ ಆನ್ ಇರಲಿ, ಈ ಫ್ಲ್ಯಾಶ್ ಆನ್ ಇರಬೇಕು. ಇದನ್ನು ನೀವು ಏನು ಮಾಡಬೇಕು, ಕ್ಯಾಪ್ಚರ್ ಮಾಡಬೇಕು. ಓಕೆ. ಸೊ ಈಗ ಈ ರೀತಿ ಆಟೋಮೆಟಿಕ್ಕಾಗಿ ಅದೇ ತೋರಿಸ್ತದೆ. ಸೊ ಇಲ್ಲಿ ಈ ಬಟನನ್ನು ಪ್ರೆಸ್ ಮಾಡಿದರೆ ಓಕೆ ಆಗುತ್ತೆ. ನೋಡಿ ನೀಟಾಗಿ ಆಯಿತು. ಅದು ಮ್ಯಾಜಿಕ್ ಕಲರ್ ಅಂತ ಇದೆ, ಅದನ್ನೇ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಸೇವ್ ಅಂತ ಕೊಟ್ಟರೆ ನೀವು ಇಮೇಜ್ ಸೇವ್ ಆಗುತ್ತೆ. ಇದನ್ನು ಏನು ಮಾಡಿ ಅಂದರೆ, ಶೇರ್ ವಿತ್ PDF ಫೈಲ್ ಅಂತ ಕೊಟ್ಟು, ಶೇರ್ ಅಂತ ಮತ್ತೊಮ್ಮೆ ಕೊಟ್ಟು ಮೇಲ್ಗಡೆ ಇದನ್ನು ನೀವು ಯಾವುದು ಬೇಕಾದ್ರೂ ವಾಟ್ಸಪ್ ಅಥವಾ ಟೆಲಿಗ್ರಾಮ್ಗೆ ನೀವು ಅದನ್ನು ತೊಗೊಂಡು ಹೋಗ್ಬೋದು. ಸೊ ಈ ವಾಟ್ಸಪ್ಪಲ್ಲಿ ನೀವು ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಹೇಳಿದರೆ ನೀವು ಅದನ್ನು ಜಸ್ಟ್ ನಾನೀಗ ಒಬ್ಬರಿಗೆ ಸುಮ್ಮನೆ ಶೇರ್ ಮಾಡಿ ತೋರಿಸ್ತೀನಿ. ಈ ಥರ ಟೆಲಿಗ್ರಾಮಲ್ಲೇ ಶೇರ್ ಮಾಡುವಂಥದ್ದು. ಸೊ ಅದು ಶೇರ್ ಆಗ್ತಾ ಇರುತ್ತೆ. ಸೊ ನೀವು ಅದನ್ನು ಅಂದರೆ ಅವರಿಗೆ ಸೆಂಡ್ ಆಗುತ್ತೆ. ನಾನು ಇಲ್ಲಿ ಆನ್ ಮಾಡಿಲ್ಲ, ಅದಕ್ಕೋಸ್ಕರ ಅದು ಸೆಂಡ್ ಆಗ್ತಾ ಇಲ್ಲ.
ಅಥವಾ ನೀವು ವಾಟ್ಸಪ್ಪಲ್ಲಿ ಕೂಡ ಅದನ್ನು ಶೇರ್ ಮಾಡ್ಬೋದು. ಶೇರ್ ವಾಟ್ಸಪ್. ಸೊ ಈಗ ಅದನ್ನು ನಾನು ಒಬ್ಬರು ಯಾರಿಗಾದರೂ ಇಲ್ಲಿ ಸೆಂಡ್ ಮಾಡ್ತೀನಿ. ಇಲ್ಲಿ ಬಡಿಗೇರ್ ಸರ್ ಇದ್ದಾರೆ, ಅವ್ರಿಗೆ ಸೆಂಡ್ ಮಾಡ್ತಾಯಿದ್ದೀನಿ. ಸೊ ಈಗ ಇದೇನಾಗಿದೆ, ಸೆಂಡ್ ಆಗಿಲ್ಲ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಬಟ್ ಒಂದ್ಸರಿ ಪ್ರೆಸ್ ಮಾಡಿದ್ರಿ ಅಂತ ಹೇಳಿದರೆ, ಈಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇದನ್ನು ಆಲ್ವೇಸ್ ಅಂತ ಇದೆ, ಓಪನ್ ವಿತ್ ಅಡೋಬೆ ಅಕ್ರೋಬ್ಯಾಟ್ ಇದೇ ಇರಬೇಕು, ಆಲ್ವೇಸ್ ಅಂತ ಕೊಡ್ತೀನಿ. ಸೊ ಈಗ ಇದೇನು ಓಪನ್ ಆಯಿತು. ಸೊ ಈ ಥರ ಅದನ್ನು ನೀವೇನು ಮಾಡಬೇಕು, ಮೊದಲು ನಿಮ್ಮ ಸೆಟ್ಟಿಂಗ್ಸಲ್ಲಿ ಓರಿಯೆಂಟೇಷನನ್ನು ಆನ್ ಮಾಡ್ಕೊಂಡಿರ್ಬೇಕು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಆಟೋ ರೊಟೇಟ್ ಅಂತ ಇದೆ, ಅದು ಆನ್ ಇರಬೇಕು. ಸೊ ಈಗ ಇದನ್ನು ಏನು ಮಾಡಿ ಅಂದರೆ, ನಿಮ್ಮ ಮೊಬೈಲನ್ನು ತಿರುಗಿಸಿ. ಸೊ ನನ್ನ ಕಡೆ ರೊಟೇಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದಾಯಿತು. ಮತ್ತು ಎರಡೂ ಬೆರಳಿಂದ ಝೂಮ್ ಮಾಡ್ಕೋಬೋದು. ಎರಡೂ ಬೆರಳು ಎರಡು ಹೆಬ್ಬೆಟ್ಟುಗಳನ್ನು ನಿಮ್ಮ ಸ್ಕ್ರೀನ್ ಮೇಲೆ ಇಟ್ಟು ಎರಡೂ ಈ ಥರ ಮಾಡೋದ್ರಿಂದ ಝೂಮ್ ಆಗುತ್ತೆ. ಸೊ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಅದನ್ನು ಮತ್ತೆ ಇದೇನು ಐಕಾನ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಇದನ್ನು ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ನ ಒತ್ತಬೇಕು ನೀವು. ಸೊ ಸ್ಟಾರ್ಟ್ ಬಟನ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು, ಇದು. ಸೊ ಇದರಲ್ಲೇ ನಿಮಗೆ ಎಲ್ಲ ಆಪ್ಷನ್ಸ್ ಸಿಗುತ್ತೆ. ಪಾಸ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು, ಮತ್ತು ಸ್ಟಾಪ್ ಮಾಡ್ಬೋದು. ವಾಯ್ಸ್ ರೆಕಾರ್ಡು ಅದರಲ್ಲೇ ಕೂಡ ರೆಕಾರ್ಡ್ ಆಗುತ್ತೆ. ನೀವು ಇಲ್ಲಿ ಮಾರ್ಕ್ ಮಾಡೋದಕ್ಕೆ ಪೆನ್ಸಿಲ್ ಕೂಡ ಅದರಲ್ಲೇ ಸಿಗುತ್ತೆ. ಸೊ ನೀವು ನೋಡ್ಬೋದು, ನಾನು ಇದು ಮಾಡ್ತಾಯಿದ್ದೀನಿ. ಇದನ್ನು ಪ್ರೆಸ್ ಮಾಡಿದರೆ ನಿಮಗೆ ಇಲ್ಲೊಂದು ಬ್ರಷ್ ಚಿತ್ರ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ಸೊ ಇದರಲ್ಲಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು, ಯಾವ ಕಲರ್ ಬೇಕು ಅಂಥೇಳಿ. ಸೊ ನಿಧಾನಕ್ಕೆ ನೀವು ಎಲ್ಲವನ್ನು ಕಲಿತೀರ. ಸೊ ಯಾವುದು ಬಳ್ಳಾರಿ ತುಂಗಭದ್ರಾ ಜಲಾಶಯ ಇದೆ, ಉತ್ತರ ಕನ್ನಡ ಅಘನಾಶಿನಿ ಶರಾವತಿ ನದಿಗೆ ಅದನ್ನು ಕಟ್ಟಿದ್ದಾರೆ. ನಾರಾಯಣಪುರ ಜಲಾಶಯ ಬಂದು ಯಾದಗಿರಿಯಲ್ಲಿದೆ. ಸೊ ಇವೆಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ. ಸೊ ಈ ರೀತಿ ನೀವು ಮಾಡಿ ಇದನ್ನು ಇಂಟು ಹೊಡೆದ್ರೆ ವಾಪಸ್ ಆಗುತ್ತೆ, ಮತ್ತು ಮುಂದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟಿಗೆ ಇದನ್ನು ಪ್ರೆಸ್ ಮಾಡಿ, ಇಲ್ಲೇನಿದೆಯಲ್ಲ ಬಟನ್ನು, ಅದನ್ನು ಕ್ಲಿಕ್ ಮಾಡಿದರೆ ಮೇಲ್ಗಡೆ ಟಾಪಲ್ಲಿ ಸ್ಟಾಪ್ ಆಗುತ್ತೆ. ಸೊ ಯು ಹ್ಯಾವ್ ಟು ಶೇರ್ ಇಟ್ ಥ್ರೂ ಟೆಲಿಗ್ರಾಮ್. ಅದನ್ನು ನೀವು ಟೆಲಿಗ್ರಾಮಲ್ಲಿ ನನಗೆ ಸೆಂಡ್ ಮಾಡ್ಬೋದು. ಇದರಿಂದ ವಿತಿನ್ 500 MB ವಿಡಿಯೋ ಇರುತ್ತೆ, ಮತ್ತು ನಿಮ್ಮ ಇಂಟರ್ನೆಟ್ಟು ಕೂಡ ಅಲ್ಲಿ ಖರ್ಚಾಗೋದಿಲ್ಲ. ಸೊ ನಮ್ಮ ಇಂಟರ್ನೆಟ್ಟು ಕೂಡ ಖರ್ಚಾಗೋದಿಲ್ಲ. ಸೊ ಇದನ್ನು ಮೈಂಡಲ್ಲಿ ಇಟ್ಟು ನೀವು ವಿಡಿಯೋನ ಮಾಡಿ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ಒಂದು ನೀವು ತಯಾರಿ ಕೂಡ ಬಹಳ ಇಂಪಾರ್ಟೆಂಟು. ಸೊ ಚೆನ್ನಾಗಿ ಮಾಡಿ. ಈಗ ಒಬ್ಬರು ನನಗೆ ಸಾಕಷ್ಟು ಜನ ವಿಡಿಯೋನ ಸೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಸೊ ಎಲ್ಲ ಒಳ್ಳೆಯ ಪ್ರಯತ್ನ ಇದೆ. ಆದರೆ ನನಗೆ ವಿಡಿಯೋ ಮೋರ್ ದ್ಯಾನ್ 1 GB ಆಗಿರೋದ್ರಿಂದ ನಾನು ಡೌನ್ಲೋಡು ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಮಾಡಿದರೆ ಪೂರ್ತಿ ಅದನ್ನು ಎಡಿಟಿಂಗ್ ಮಾಡೋಕ್ಕೆ ಆಗ್ತಿಲ್ಲ. ಅಷ್ಟು ಅಪ್ಲೋಡ್ ಮಾಡಬೇಕಂದ್ರೆ ಐ ಮೇ ಸ್ಪೆಂಡ್ ಮೋರ್ ದ್ಯಾನ್ 2 GB ಆ್ಯಂಡ್ ಮೋರ್ ದ್ಯಾನ್ 2 hours. ಸೊ ಅದು ಆಗುತ್ತೆ. ಹಾಗಾಗಿ ನೀವು ಈ ಥರ ಒಂದು ಟ್ರಿಕ್ಸನ್ನು ಬಳಸಿ ವಿಡಿಯೋನ ಮಾಡಿ. ಧನ್ಯವಾದಗಳು.